ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಆಫೀಷಿಯಲ್ ಚಾನಲ್‌ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಸೈನ್ಸ್ ವಿಷಯದ ಅಂದರೆ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಇದ್ದೀವಿ. ಇದು ಪಾಸಿಂಗ್ ಮಾತ್ರ ಅಲ್ಲ, ಸ್ವಲ್ಪ ಸ್ಕೋರ್ ಕೂಡ ಆಗ್ತದೆ. ಅರ್ಥ ಆಯ್ತಾ? ವಿಡಿಯೋನ ಕೊನೆವರೆಗೂ ನೋಡಿ. ಯಾವೆಲ್ಲ ಫಿಕ್ಸ್ ಕ್ವೆಶ್ಚನ್ಸು ಯಾವೆಲ್ಲ ಬರ್ತವೆ, ಎಷ್ಟು ಮಾರ್ಕ್ಸಿಗೆ ಬರ್ತವೆ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಕಡ್ಡಾಯವಾಗಿ ವಿಡಿಯೋ ಕೊನೆವರೆಗೆ ನೋಡಲೇಬೇಕು. ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ. ಆರಾಮಾಗಿ ಪಾಸ್ ಆಗ್ಬೋದು ಮತ್ತು ಸ್ಕೋರನ್ನು ಕೂಡ ಮಾಡ್ಬೋದು. ಅರ್ಥ ಆಯ್ತಾ? ಬನ್ನಿ, ಲೇಟ್ ಮಾಡೋದು ಬೇಡ. ಇವತ್ತಿನ ಈ ಒಂದು ವಿಡಿಯೋನ ಶುರುವಿನ ಅದಕ್ಕಿಂತ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತ ಅಂದರೆ, ಹೊಸದೇ ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ ಏನ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮಾಡಬೇಕು ಅಂತಂದರೆ, ನಾನು ನಿಮಗೆ ಇದೇ ರೀತಿ ಎಕ್ಸಾಮ್ 2ಗೆ ಪ್ರತಿಯೊಂದು ಸಬ್ಜೆಕ್ಟ್ ನಾನು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವೆಶ್ಚನ್ಸು, ಕ್ವಶ್ಚನ್ ಪೇಪರ್ಸು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತಿರ್ತೀನಿ. ಅರ್ಥ ಆಯ್ತಾ? ಮರ್ಯಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ಮಿಸ್ ಆಗ್ತವೆ. ಆದ್ದರಿಂದ ಒಂದೇ ಒಂದು ಕ್ಲಿಕ್ಕು ಈಗಲೇ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೇಟ್ ಮಾಡ್ತಿರ್ತೀನಿ, ಮಾಡ್ಕೊಳ್ಳಿ. ಮಾಡಿದ್ರೆ ಅದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಲೇಬೇಕು. ತುಂಬ ಹೆಲ್ಪ್ ಆಗ್ತದೆ, ತಪ್ಪದೆ ಶೇರ್ ಮಾಡಿ. ಬನ್ನಿ ಈಗ ನೋಡ್ತಾ ಹೋಗೋಣ ಅವೆಲ್ಲ ಫಿಕ್ಸ್ ಕ್ವೆಶ್ಚನ್ಸು ಎಷ್ಟು ಮಾರ್ಕ್ಸಿಗೆ ಬರ್ತಾವಂತ. ಇದು ಬಂದ್ಬಿಟ್ಟು 50+ ಮಾರ್ಕ್ಸ್ನ ಪಾಸಿಂಗ್ ಪ್ಯಾಕೇಜು. ಒಂಥರ ಸ್ಕೋರಿಂಗ್ ಕೂಡ ಅನ್ಬೋದು. 50 ಮಾರ್ಕ್ಸು ಇಲ್ಲಿಂದನೇ ಬರ್ತವೆ. ಅರ್ಥ ಆಯ್ತಾ? ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಆರಾಮಾಗಿ ಪಾಸ್ ಆಗ್ಬೋದು. 50 ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರ್ತವೆ. ವಿಡಿಯೋನ ಕೊನೆವರೆಗೆ ನೋಡಿ. ಯಾವೆಲ್ಲ ಫಿಕ್ಸ್ ಕ್ವೆಶ್ಚನ್ ಬರ್ತವೆ, ಯಾವೆಲ್ಲ ಇಂಪಾರ್ಟೆಂಟು ಪ್ರತಿಯೊಂದನ್ನು ಹೇಳ್ತೀನಿ. ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ಅರ್ಥ ಆಯ್ತಾ? ಯಾವೆಲ್ಲ ಫಿಕ್ಸ್ ಬರ್ತವೆ ಪ್ರತಿಯೊಂದನ್ನು ಹೇಳ್ತೀನಿ, ಕೊನೆವರೆಗೆ ನೋಡಿ. ಮತ್ತು ತುಂಬ ಜನ ಕೇಳ್ತಾ ಇರ್ತೀರಾ PDF ಅಂತ. PDF ಬಂದುಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಇದೇ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅರ್ಥ ಆಯ್ತಾ? ಸೊ ಅಲ್ಲಿ ನೋಡ್ಕೊಳ್ಳಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿಬಿಟ್ಟು PDF ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಮೊದಲಾಗಿ ವಿಡಿಯೋನ ಕೊನೆಗೆ ನೋಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಯಾಕಂದ್ರೆ ನಮಗೆ ಯಾವೆಲ್ಲ ಕ್ವಶನ್ ಇಂಪಾರ್ಟೆಂಟು ಫಿಕ್ಸ್ ಅಂತ ಗೊತ್ತಾಗಬೇಕು. ಅರ್ಥ ಆಯ್ತಾ? ಪ್ರಯತ್ನ ಟಾರ್ಗೆಟ್ 50 ಅಂತ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. 10ನೇ ತರಗತಿ 2024-25 ಮುಖ್ಯಾಂಶ ಆಧಾರಿತ ಘಟಕಗಳು ಮತ್ತು ಮುಖ್ಯಾಂಶಗಳಿಗೆ ನಿಗದಿಪಡಿಸಿದ ಅಂಕಗಳು. ಸೊ ಇಲ್ಲಿ ನೋಡೋಣ, ಮುಖ್ಯಾಂಶಗಳು ಮತ್ತು ಘಟಕಗಳು ನೋಡ್ಕೊಳ್ಳಿ. ಸೊ ಯಾವೆಲ್ಲ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ನಿತ್ಯ ಜೀವನದಲ್ಲಿ ಪದಾರ್ಥಗಳು. ಸೊ ಇಷ್ಟೆಲ್ಲ 4 ಚಾಪ್ಟರ್ ಸೇರಿಬಿಟ್ಟು 25 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಈ ರೀತಿ ನಿಮಗೆ ಬ್ಲೂ ಪ್ರಿಂಟ್ ಇದು ಅಂದರೆ ನೀಲ ನಕ್ಷೆ ಇದು. ಇದರ ಮೇಲೆ ನಿಮ್ಮ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಸೊ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ನ ಕೇಳ್ತಾರೆ, ಸೊ ಎಷ್ಟು ಓದ್ಕೋಬೇಕಂತ ನೋಡ್ಕೊಳ್ಳಿ. ಯಾವುದು ಜಾಸ್ತಿ ಮಾರ್ಕ್ಸಸ್ ಇವೆ ಆ ಚಾಪ್ಟರ್ಗಳನ್ನ ಓದ್ಕೊಳ್ಳಿ. ಅರ್ಥ ಆಯ್ತಾ? ಯಾಕಂದರೆ ಹೆಚ್ಚು ಕ್ವಶನ್ ಬರ್ತವೆ. ಇನ್ನು ವಿಭಾಗವಾರು ಅಂಕಗಳು. ಭೌತಶಾಸ್ತ್ರದಿಂದ ನಿಮಗೆ 27 ಮಾರ್ಕ್ಸು, ರಸಾಯನಶಾಸ್ತ್ರದಿಂದ 25 ಮಾರ್ಕ್ಸು, ಇನ್ನು ಜೀವಶಾಸ್ತ್ರದಿಂದ 28 ಮಾರ್ಕ್ಸನ್ನ ಕೇಳ್ತಾರೆ. ಟೋಟಲಾಗಿ 80 ಮಾರ್ಕ್ಸು. ಸೊ ಪ್ರಶ್ನೆ ವಿಧಗಳನ್ನು ಕೂಡ ನೋಡ್ಕೊಳ್ಳಿ. 1 ಅಂಕದ ಪ್ರಶ್ನೆ, ಅತಿ ಕಿರು ಉತ್ತರದ ಪ್ರಶ್ನೆಗಳು, ಕಿರು ಉತ್ತರ. ಸೊ ಪ್ರತಿಯೊಂದು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ಮೇನಾಗಿ ನೀವು ಓದ್ಕೋಬೇಕಾಗಿರೋದು ಪಾಸಿಂಗ್ದವ್ರು ಏನು ಓದ್ಕೋಬೇಕಂದ್ರೆ ಮೇನಾಗಿ ಚಿತ್ರಗಳು ಇಂಪಾರ್ಟೆಂಟು. ಅರ್ಥ ಆಯ್ತಾ? 12 ಮಾರ್ಕ್ಸು ಬರೀ ಚಿತ್ರದಿಂದನೇ ಬರ್ತವೆ ನಿಮಗೆ. 12 ಅಲ್ಲ, 12ಗಿಂತ ಹೆಚ್ಚು ಬರ್ತವೆ. ಒಂದು 15 ಮಾರ್ಕ್ಸ್ವರೆಗೆ ನಿಮಗೆ ಚಿತ್ರಗಳ ಮೇಲೆ ಕೇಳ್ತಾರೆ. ಯಾವೆಲ್ಲ ಚಿತ್ರಗಳು ಇಂಪಾರ್ಟೆಂಟು, ಜಸ್ಟ್ ಇಷ್ಟು ಚಿತ್ರಗಳು ನೋಡ್ಕೊಳ್ಳಿ. ಇಷ್ಟು ಚಿತ್ರ ನೋಡ್ಕೊಂಡು ಸಾಕು ನಿಮಗೆ. ಬೇರೆ ಯಾವ ಚಿತ್ರಗಳು ಬರೋದಿಲ್ಲ, ಬೇರೆ ಯಾವ ಡಯಾಗ್ರಾಮ್ಸು ಬರೋದಿಲ್ಲ. ಅರ್ಥ ಆಯ್ತಾ? ಯಾವ್ಯಾವ ಇಂಪಾರ್ಟೆಂಟ್ ಅಂದರೆ ನೀರಿನ ವಿದ್ಯುತ್ ಬಜೆ ನೋಡ್ಕೋಬೇಕು, ಆಮೇಲೆ ಸಾರಲಿಪ್ತ ಸಲ್ಫ್ಯೂರಿಕ್ ಆಮ್ಲ ನೋಡ್ಕೋಬೇಕು, ನಂತರ ಲೋಹದ ಮೇಲೆ ಹಬೆಯ ವರ್ತನೆ ನೋಡ್ಕೋಬೇಕು, ತಾಮ್ರದ ವಿದ್ಯುತ್ ಭಜನೆಯ ಶುದ್ಧೀಕರಣ. ನೋಡಿ, ಜಸ್ಟ್ ಚಿತ್ರ ನೋಡಿದ್ರೆ ಆಗಲ್ಲ, ಭಾಗಗಳು ಕೂಡ ಇಂಪಾರ್ಟೆಂಟು. ಭಾಗಗಳನ್ನು ಕೂಡ ನೋಡ್ಕೋಬೇಕು. ಸೊ ಪಾರ್ಟ್ಸ್ ಕೂಡ ನೋಡ್ಕೋಬೇಕು. ಯಾಕಂದರೆ ನಿಮಗೆ ಚಿತ್ರಗಳು ಮಾತ್ರ ಕೇಳಲ್ಲ, ಅವರು ಭಾಗಗಳನ್ನು ಕೂಡ ಗುರುತಿಸಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಅದರಿಂದ ಎರಡನ್ನು ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ತೆರೆದ ಮತ್ತು ಮುಚ್ಚಿದ ಪತ್ರದಿಂದ ಇಂಪಾರ್ಟೆಂಟು. ನಂತರ ಮಾನವ ಹೃದಯದ ನೀಳ ಛೇದ ನೋಟ. ಸೊ ನೋಡ್ಕೊಳ್ಳಿ, ಹೃದಯ ಮತ್ತು ಮೆದುಳು ಎರಡಲ್ಲೊಂದು ಫಿಕ್ಸ್ ಕೇಳ್ತಾರೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟು ನೆಫ್ರಾನ್ ರಚನೆ ಇಂಪಾರ್ಟೆಂಟು. ಮಾನವನ ಮೆದುಳಿನ ನೀಳಛೇದ ನೋಟ. ಇಲ್ಲಿ ಚಿತ್ರ ಕೂಡ ಇವೆ, ಇದನ್ನ ಕೂಡ ಓದ್ಕೋಬೋದು, ಪ್ರಾಕ್ಟೀಸ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ಶಿಲಾಕಾಗರದ ಮೇಲೆ ಪರಾಗದ ಮೊಳೆಯುವಿಕೆ ಇಂಪಾರ್ಟೆಂಟು. ಆಮೇಲೆ ಬಿಳಿ ಬಣ್ಣದ ರೌಚದ ಪುನರ್ಸಂಯೋಜನೆ. ನಂತರ ವಿದ್ಯುತ್ ಕೋಶ್, ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಪ್ಲಗ್ಗಿನೊಂದಿಗೆ ರಚಿಸಲಾದ ವಿದ್ಯುತ್ ಮಂಡಲ ಚಿತ್ರ. ಆಮೇಲೆ ನೇರ ವಾಕಸುತ್ತ ಇದೊಂದು ಚಿತ್ರ ನೋಡ್ಕೊಳ್ಳಿ. ನೆಕ್ಸ್ಟು ನಿಮಗೆ 1 ಮಾರ್ಕ್ಸಿಗೆ ನಿಮಗೆ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು ಕೇಳ್ತಾರೆ. ಅರ್ಥ ಆಯ್ತಾ? ಈಗಲೇ ಎಕ್ಸಾಮ್ 1ನಲ್ಲಿ ಕೇಳಿದಾರಲ್ಲ ಮಲ್ಟಿಪಲಲ್ಲಿ, ಅದೇ ರೀತಿ ಎಕ್ಸಾಮ್ 2 ಹೇಳ್ತಾರೆ. ಸೊ ಇಷ್ಟನ್ನು ನೋಡ್ಕೊಳ್ಳಿ, ಇದೊಂದು ಬಾಕ್ಸ್ ನೋಡ್ಕೊಳ್ಳಿ. 1 ಮಾರ್ಕ್ಸ್ ಫಿಕ್ಸು. ಅದರ ನಂತರ ಸರಣಿ ಕ್ರಮದಲ್ಲಿ ರೋಧಕಗಳು ಮತ್ತು ಸಮಾಂತರವಾಗಿ ರೋಧಕಗಳು ಎರಡರಲ್ಲಿ ಒಂದು ಕೇಳ್ಬೋದು, ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಅರ್ಥ ಆಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡಿ, ನೋಡ್ಕೊಳ್ಳಿ. ಆಮೇಲೆ ನಿಮಗೆ ನಿಮ್ನ ದರ್ಪಣದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸಿದ ವಸ್ತುವಿನ ಉಂಟಾಗುವ ಪ್ರತಿಬಿಂಬ ಚಿತ್ರಗಳು. ಸೊ ಇವನು ಕೂಡ ಕೇಳ್ತಾರೆ ನಮಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕೇಳ್ತಾರೆ ನಿಮಗೆ ಜಸ್ಟ್ ಚಿತ್ರ ಮಾತ್ರ ಕೇಳೋದಿಲ್ಲ, ವಸ್ತುವಿನ ಸ್ಥಾನ ಕೇಳ್ತಾರೆ, ಪ್ರತಿಬಿಂಬದ ಸ್ಥಾನ ಕೇಳ್ತಾರೆ, ಮತ್ತು ಪ್ರತಿಬಿಂಬದ ಗಾತ್ರ ಕೇಳ್ತಾರೆ, ಆಮೇಲೆ ಪ್ರತಿಬಿಂಬದ ಸ್ವಭಾವನೆ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಪ್ರತಿಯೊಂದು ನೋಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತೈತೆ ನೋಡ್ಕೊಳ್ಳಿ. ಸೊ ಪಾಸಿಂಗ್ದವ್ರಿಗೆ ಸ್ವಲ್ಪ ಟಫ್ ಅನಿಸ್ಬೋದು, ಪಾಸಿಂಗ್ದವ್ರು ಇದನ್ನ ಓದೋಕೋಬೇಡಿ. ಅರ್ಥ ಆಯ್ತಾ? ಯಾಕಂದ್ರೆ ಕನ್ಫ್ಯೂಸ್ ಆಗ್ತೀರಾ. ಸೊ ಸ್ವಲ್ಪ ಸ್ಕೋರ್ ಯಾರ್ಯಾರು ಬೇಕು ಅವರು 50 ಮಾರ್ಕ್ಸ್ ಬೇಕು, ಅದನ್ನ ಓದ್ಕೋಬೋದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡೋಣ. ಸೊ ನೋಡ್ಕೊಳ್ಳಿ ನೀವು ಇದನ್ನ. ಇನ್ನು 1 ಮಾರ್ಕ್ಸಿಗೆ ಇವನ್ನೆಲ್ಲ ಕೇಳ್ಬೋದು, ನೋಡ್ಕೊಳ್ಳಿ. ವಿದ್ಯುತ್ ಆವೇಶ ಯಾವ್ದಾಗ್ತದೆ ಅಂತ ಕೇಳ್ಬೋದು. ಆಮೇಲೆ ವಿದ್ಯುತ್ ಪ್ರವಾಹ ಎಲ್ಲ ಏನಾಗ್ತದೆ, ಮೂಲಮಾನ ಯಾವ್ದು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಮೂಲಮಾನಗಳು, ಭೌತ ಪರಿಮಾಣಗಳು
ಮತ್ತು ಮೂಲಮಾನಗಳು ನೋಡ್ಕೊಳ್ಳಿ, 1 ಮಾರ್ಕ್ಸ್ ಕೇಳ್ಬೋದು. ಇನ್ನು ಮುಖ್ಯ ನಿಯಮಗಳು, ನಿಯಮ ಬಂದ್ಬಿಟ್ಟು ನಿಮಗೆ 2 ಮಾರ್ಕ್ಸಿಗೆ ಫಿಕ್ಸ್ ಕೇಳ್ತಾರೆ ನಿಯಮವನ್ನು. ಅರ್ಥ ಆಯ್ತಾ? ಇಲ್ಲಿ ಎಲ್ಲ ನಿಯಮಗಳು ಕೊಟ್ಟಿದ್ದೀನಿ, ಇಷ್ಟು ಓದ್ಕೊಳ್ಳಿ ಸಾಕು, ಆರಾಮಾಗಿ 2 ಮಾರ್ಕ್ಸು. ಸೊ ಒಂದೇ ನಿಯಮ ಕೇಳೋದಿಲ್ಲ ಅವರು, ಒಂದೊಂದಕ್ಕೆ 2 ಮಾರ್ಕ್ಸು. ಅರ್ಥ ಆಯ್ತಾ? ಇದರಲ್ಲಿ 2-3 ನಿಯಮಗಳನ್ನ ಕೇಳ್ಬೋದು ಅನ್ಕೋತೀನಿ. ಸೊ 2-3 ನಿಯಮಗಳು ಫಿಕ್ಸ್ ಕೇಳ್ತಾರೆ. ಸೊ ನೋಡ್ಕೊಳ್ಳಿ ಯಾವೆಲ್ಲ ನಿಯಮಗಳು. ಓಮ್ನ ನಿಯಮ ಇಂಪಾರ್ಟೆಂಟು, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಇಂಪಾರ್ಟೆಂಟು, ಆಮೇಲೆ ಫ್ಲೇಮಿಂಗ್ನ ಎಡಗೈ ನಿಯಮ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇನ್ನು 2 ಅಂಕಗಳಿಗೆ ನಿಮಗೆ ವ್ಯತ್ಯಾಸಗಳನ್ನ ಕೇಳ್ಬೋದು. ಅರ್ಥ ಆಯ್ತಾ? ವ್ಯತ್ಯಾಸಗಳನ್ನ ಕೇಳ್ತಾರೆ. ಮತ್ತು ಇಲ್ಲಿ ಯಾವ ಕ್ವಶನ್ ಕೇಳಿದಾರೆ ನೋಡಿ, ದೃಷ್ಟಿ ದೋಷಗಳು, ಲಕ್ಷಣಗಳು, ಕಾರಣಗಳು ಮತ್ತು ಅವುಗಳ ಪರಿಹಾರ ಸರಿಪಡಿಸುವಿಕೆ ನೋಡ್ಕೊಳ್ಳಿ. ಸೊ 1 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ಬೋದು ಇವನ್ನ. ಅರ್ಥ ಆಯ್ತಾ? ನೆಕ್ಸ್ಟು ಕಾರಣ ಮತ್ತು ಅದರ ಸಂಯುಕ್ತಗಳು. ಸೊ ಇದು ಕೂಡ ನಿಮಗೆ ಚುಕ್ಕಿ ರಚನೆ ಕೇಳ್ತಾರೆ. ಅಧ್ಯಾಯದಲ್ಲಿ ಬರುವ ಚುಕ್ಕಿ ರಚನೆ ಮತ್ತು ರಚನೆ ವಿನ್ಯಾಸ ಕೇಳ್ತಾರೆ. ಚುಕ್ಕಿ ರಚನೆ ಮತ್ತು ರಚನೆ ವಿನ್ಯಾಸ ಕೇಳ್ತಾರೆ, ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ಯಾವ ಭಾಗದಲ್ಲಿ ಬೇಕಾದ್ರೂ ಕೇಳ್ಬೋದು. ಅರ್ಥ ಆಯ್ತಾ? ಇವೆಲ್ಲ ನೋಡ್ಕೊಳ್ಳಿ. ಸೊ ಇಷ್ಟು ನೋಡ್ಕೊಳ್ಳಿ ಸಾಕು, ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತವೆ. ಅರ್ಥ ಆಯ್ತಾ? ಇನ್ನೆಕ್ಸ್ಟು ನಾನು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ನೀವು. ಅರ್ಥ ಆಯ್ತಾ? ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸೊ ಇನ್ನೂ ಕೂಡ ಅಪ್ಲೋಡ್ ಮಾಡ್ಬೇಕು ನಾನು, ಸೊ ಲೇಟ್ ಆಗ್ತದೆ ಅಂತ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ನು ಬ್ರೋಮೈಪೇಂಟೇನ್ ಆಗಿರ್ಬೋದು, ಎಕ್ಸೆನಾಲ್ ಆಗಿರ್ಬೋದು, ಇವೆಲ್ಲ ನೋಡ್ಕೊಂಡು ನೋಡಿ. ಎಥನಾಯಿಕ್ ಆಮ್ಲ ಆಗಿರ್ಬೋದು, ಬ್ಯೂಟಿನೋನ್ ಆಗಿರ್ಬೋದು, ಎಥನಾಲ್ C2H5OH ಆಗಿರ್ಬೋದು, ಎಥನೋಯಿಕ್ ಆಮ್ಲ CH3COOH ಆಗಿರ್ಬೋದು, ಇವನ್ನೆಲ್ಲ ನೋಡ್ಕೊಳ್ಳಿ. ಸೊ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ರಾಸಾಯನಿಕ ಲವಣಗಳ ಉಪಯೋಗಗಳು 2 ಮಾರ್ಕ್ಸು. ಅರ್ಥ ಆಯ್ತಾ? ಇದು ಕೂಡ ನಿಮಗೆ ಸಾಮಾನ್ಯ ಹೆಸರು, ರಾಸಾಯನಿಕ ಹೆಸರು ಮತ್ತು ರಾಸಾಯನಿಕ ಸೂತ್ರ, ಉಪಯೋಗಗಳು. ಚಲೋ ಪುಡಿ ಉಪಯೋಗ ಬರೀರಿ, ಅದರ ರಾಸಾಯನಿಕ ಹೆಸರು ಮತ್ತು ಸೂತ್ರ ಬರೆದ್ಬಿಟ್ಟು ಉಪಯೋಗ ಬರೀ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ ಬರೀರಿ ಅಂತ ಕೇಳ್ತಾರೆ. ರಾಸಾಯನಿಕ ಹೆಸರು ಬರೀರಿ, ಸೂತ್ರ ಬರೀರಿ, ಉಪಯೋಗ ಬರೀರಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಇಷ್ಟನ್ನ ಓದ್ಕೊಳ್ಳಿ ಸಾಕು, ಇದರಲ್ಲಿ ಒಂದು ಫಿಕ್ಸ್ ಬರ್ತದೆ. ಇನ್ನು ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ನಲ್ಲಿ ಉಂಟಾಗುವ ಅಯಾನಿಕ್ ಬಂಧದ ಇಲೆಕ್ಟ್ರಾನಿಕ್ ಚುಕ್ಕಿ ಸೂತ್ರ 2 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ. ಇನ್ನು ಮಾನವನ ಮೆದುಳಿನ ಭಾಗಗಳು ಮತ್ತು ಕಾರ್ಯಗಳು 2 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ಇಂಪಾರ್ಟೆಂಟು. ಮಹಾಮಸ್ತಿಷ್ಕ ಕೇಳ್ಬೋದು, ಥಲಾಮಸ್ ಕೇಳ್ಬೋದು, ಹೈಪೋಥಲಾಮಸ್ ಕೇಳ್ಬೋದು. ಆಮೇಲೆ ಸಸ್ಯ ಹಾರ್ಮೋನ್ ಮತ್ತು ಕಾರ್ಯಗಳು 2 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನಷ್ಟು ಅಂತಃಸ್ರಾವಕ ಗ್ರಂಥಿಗಳು, ಸ್ರವಿಸುವ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು 2 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಕೇಳ್ಬೋದು, ಥೈರಾಯ್ಡ್ ಗ್ರಂಥಿ ಕೇಳ್ಬೋದು, ಅಡ್ರಿನಲ್ ಗ್ರಂಥಿ ಕೇಳ್ಬೋದು. ಅದರ ಹಾರ್ಮೋನ್ ಯಾವುದಾಗ್ತದೆ, ಕಾರ್ಯಗಳು ನೋಡ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ಎಲ್ಲ ರೆಡಿನೇ ಇದೆ, ಇಲ್ಲಿ ಜಸ್ಟ್ ಓದ್ತಾ ಹೋಗೋದಷ್ಟೇ. ಅರ್ಥ ಆಯ್ತಾ? ನೀವು ಕ್ವಶನ್ ಕೊಟ್ಟಿದ್ದೀನಿ, ಇನ್ನು ಬುಕ್ಗಳಲ್ಲಿ ಹುಡುಕಬೇಕಂತ ಇಲ್ಲ, ಸಮಯ ತುಂಬ ಕಡಿಮೆ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಸಸ್ಯಗಳಲ್ಲಿ ವಿವಿಧ ಅನುವರ್ತನ ಚಲನೆಗಳು 2 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ. ಆಮೇಲೆ ವಿವಿಧ ಪ್ರಕ್ರಿಯೆಯ ಮೂಲಕ ಗ್ಲುಕೋಸ್ ವಿಭಜನೆ 2 ಮಾರ್ಕ್ಸಿಗೆ ಕೇಳ್ತಾರೆ, ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಆಮೇಲೆ ರಕ್ತ ಕಣಗಳ ಘಟಕಗಳ ಕಾರ್ಯ 2 ಮಾರ್ಕ್ಸಿಗೆ. ಕೆಂಪು ರಕ್ತಕಣ ಕಾರ್ಯ ಏನಾಗೋ ಮತ್ತು ಬಿಳಿ ರಕ್ತಗಳ ಕಾರ್ಯ ಏನು, 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. 2 ಮಾರ್ಕ್ಸಿಗೆ ಕೇಳ್ತಾರೆ ಆಲ್ಮೋಸ್ಟು. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾವಾಗಬಹುದು, ದ್ವಿವಿದಳನ ಆಗ್ಬೋದು, ಆಮೇಲೆ ಬಹುವಿದಳನ ಕೇಳ್ಬೋದು. ಚಿತ್ರಗಳು ನೋಡ್ಕೊಳ್ಳಿ, ಅವುಗಳ ವಿಧಗಳು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಚಿತ್ರಗಳು ಮತ್ತು ವಿಧಗಳು ನೋಡ್ಕೊಳ್ಳಿ. ಇನ್ನು ಪುನರುತ್ಪಾದನೆ ಇಂಪಾರ್ಟೆಂಟು, ಮಗ್ಗುವಿಕೆ ಇಂಪಾರ್ಟೆಂಟು. ಚಿತ್ರಗಳನ್ನು ಕೂಡ ನೋಡ್ಕೊಳ್ಳಿ. ಚಿತ್ರಗಳನ್ನ ಕೇಳೋದಿಲ್ಲ ಅನ್ಕೋತೀನಿ, ಬಟ್ ಅದರ ವಿಧಗಳನ್ನ ಕೇಳ್ತಾರೆ. ಅರ್ಥ ಆಯ್ತಾ? ಅದರ ಬಗ್ಗೆ ಕ್ವಶನ್ ಕೇಳ್ತಾರೆ. ಕಾಯ ಸಂತಾನೋತ್ಪತ್ತಿ ಬಗ್ಗೆ ಬರೀ ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು, ಈ ರೀತಿ ಕೇಳ್ಬೋದು. ಇನ್ನು ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವಿವಿಧ ಭಾಗಗಳು ಮತ್ತು ಕಾರ್ಯಗಳು. ಅರ್ಥ ಆಯ್ತಾ? ಭಾಗಗಳು ಕೇಳ್ತಾರೆ, ಕಾರ್ಯಗಳನ್ನ ಕೇಳ್ತಾರೆ. ಭಾಗಗಳನ್ನ ಕೊಟ್ಬಿಟ್ಟು ಕಾರ್ಯಗಳನ್ನ ಕೇಳ್ತಾರೆ. ಅಲ್ಲಿ ವೃಷಣಗಳು ಏನು ಮಾಡ್ತವೆ, ಮೀರೆ ನಾಳ, ಮೀರೆ ಕೋಶಿಕೆ, ಪ್ರಾಸ್ಟೇಟ್ ಗ್ರಂಥಿ, ಆಮೇಲೆ ಶಿಶ್ನ. ನೆಕ್ಸ್ಟು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವಿವಿಧ ಭಾಗಗಳು ನೋಡ್ಕೊಳ್ಳಿ. ಅಂಡಾಶಯ ಮತ್ತು ಫೆಲೋಪಿಯನ್ ನಾಳ ಮತ್ತು ಗರ್ಭಕೋಶದ ಕಂಠ, ಯೋನಿ. ಸೊ ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬರೋಣ ಭೌತಶಾಸ್ತ್ರಕ್ಕೆ. ಸುಳ್ಳಿಗೆ ನಮಗೆ ಭೌತಶಾಸ್ತ್ರದಲ್ಲಿ ಘಟಕ ವಿದ್ಯುತ್ ಶಕ್ತಿಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಇವೆಲ್ಲ ಇಂಪಾರ್ಟೆಂಟು, ಪ್ರತಿಯೊಂದು ನೋಡ್ತಾ ಇದ್ದೀವಿ. ಆಮೇಲೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಅರ್ಥ ಆಯ್ತಾ? ಸ್ಟಾಮ್ ಅರ್ಥೈತಿ, ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಬೆಳಕು, ಪ್ರತಿಫಲ ಮತ್ತು ವಕ್ರೀಭವನ ಯಾವೆಲ್ಲ ಇಂಪಾರ್ಟೆಂಟು, ಇವನು ಕೂಡ ನೋಡ್ಕೊಳ್ಳಿ. ಪ್ರತಿಯೊಂದನ್ನು ಓದಲೇಬೇಕು. ಇನ್ನು ವ್ಯತ್ಯಾಸ ಕೇಳಿದರೆ ಇಲ್ಲಿ ಪಿ ಎನ್ ಹೆಸರು ಮತ್ತು ನಿಮ್ಮ ಹೆಸರದ್ದು ನೋಡ್ಕೊಳ್ಳಿ. ಸ್ವಲ್ಪ ಫಾಸ್ಟ್ ನಡೆಸ್ಬೋದು ನೀವು, ಬಟ್ ಸಮಯ ತುಂಬ ಕಡಿಮೆ ಇದೆ, ಫಾಸ್ಟಾಗಿ ಹೇಳಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ವಿವಿಧ ವಸ್ತುಗಳಲ್ಲಿ ವಕ್ರೀಭವನ ಸೂಚ್ಯಂಕಗಳು ನೋಡ್ಕೊಳ್ಳಿ. ಸ್ವಲ್ಪ ಟಫ್ ಆದರೆ ಅವನು ಬಿಟ್ಬಿಡಿ. ಅರ್ಥ ಆಯ್ತಾ? ಈಸಿನಾದರೂ ಓದ್ಕೊಳ್ಳಿ, ಕಡೆಗೆ ಈಸಿನಾದರೂ ಓದ್ಕೊಳ್ಳಿ, ಟಫ್ ಇರೋದು ಬಿಡಿ. ಮಾನವನ ಕಣ್ಣು ಮತ್ತು ಹೊರಮೈ ಜಗತ್ತು, ಇಲ್ಲಿಂದ ಅವೆಲ್ಲ ಇಂಪಾರ್ಟೆಂಟು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟು ಪೀಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟು ಎಲ್ಲ ಕ್ವಶನ್ಸ್ ಇವೆ. ಇನ್ನು ರಸಾಯನಶಾಸ್ತ್ರಕ್ಕೆ ಬಂದಂತೆ ಇಲ್ಲೂ ಕೂಡ ನಮಗೆ ಘಟಕಗಳ ಮೇಲೆ ಕ್ವಶನ್ಸ್ ಇವೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇಂಪಾರ್ಟೆಂಟ್ ಅವೆಲ್ಲ ಕ್ವಶನ್ಸು ವಿತ್ ಆನ್ಸರ್ ಇವೆ. ನೀವೇನು ಬುಕ್ ತೊಗೊಂಡು ಹುಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ವಿತ್ ಆನ್ಸರ್ ಇವೆ. ಎಷ್ಟು ತುಂಬ ಸಮಯ ಕಡಿಮೆ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ. PDF ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಓದ್ತಾ ಹೋಗಿ ಅಷ್ಟೇ. ಅರ್ಥ ಆಯ್ತಾ? PDF ಹಾಕಿರ್ತೀನಿ ಈಗಾಗಲೇ. ಸೊ ನೋಡ್ಕೊಳ್ಳಿ, 19ನೇ ಪೇಜು. ಸೊ ಭಾಳ ಇಲ್ಲ, ಒಂದು 30 ಪೇಜ್ ಇವೆ, 30 ಇಲ್ಲ 29 ಪೇಜ್ ಇವೆ. ಸೊ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ.
ಸೊ ವೇಟ್ ಮಾಡಿ ಸ್ವಲ್ಪ. ಸೊ ಕಾಣ್ತಿದೆ ಅನ್ಕೋತೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಇರ್ತವೆ ನಮಗೆ. ಈಸಿಯಾಗಿ ಅಂತ ಕೊಟ್ಟಿದ್ದೀನಿ ಪ್ರತಿಯೊಂದನ್ನು. ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಅರ್ಥ ಆಯ್ತಾ? ಸೊ ಪಿ ಡಿ ಎಫ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಘಟಕ ಲೋಹಗಳು ಮತ್ತು ಅಲೋಹಗಳು ಇಂಪಾರ್ಟೆಂಟ್ ಯಾವಾಗ ಕ್ವಶನ್ಸು. ಸೊ ನೆಲ್ಲ ಓದ್ತಾ ಕೊಡಲ್ಲ, ನಾನು ಜಸ್ಟು ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಪಾಸ್ ಮಾಡಿಬಿಟ್ಟು ನೀವು ಓದ್ಕೋಬೇಕು. ಅರ್ಥ ಆಯ್ತಾ? ಇನ್ನು ಖಾರ ಮತ್ತು ಅದರ ಸಂಯುಕ್ತಗಳು ಯಾವಾಗ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಘಟಕಗಳು ಬರ್ತವೆ, ಜೀವಕ್ರಿಯೆಗಳು. ಅರ್ಥ ಆಯ್ತಾ? ಇಲ್ಲಿ ಸಣ್ಣ ಕರು ದೊಡ್ಡ ಕರು ಇಂಪಾರ್ಟೆಂಟು. ಆಮೇಲೆ ವಿವಿಧ ರಕ್ತನಾಳಗಳು ಮತ್ತು ಕಾರ್ಯಗಳನ್ನು ಬರೆಯಿರಿ, ಇಂಪಾರ್ಟೆಂಟು. ಅಪಧಮನಿ ಅಭಿಧಮನಿ ಕೇಳ್ಬೋದು, ಲೋಮನಾಳ ಕೇಳ್ಬೋದು. ಆಮೇಲೆ ನೆಪ್ರಾನ್ ಬಗ್ಗೆ ಕ್ವಶನ್ ಕೇಳ್ತಾರೆ. ನೇತ್ರ ಮತ್ತು ಸಹಭಾಗಿತ್ವ, ಇಲ್ಲಿಂದ ಯಾವ ಕ್ವಶನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ಜೀವಿಗಳು ಹೇಗೆ ಸಂತಾನತ್ವ ನಡೆಸ್ತವೆ, ಪ್ರತಿಯೊಂದು ಚಾಪ್ಟರ್ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಎಲ್ಲವನ್ನು ಓದಲೇಬೇಕು. ಅರ್ಥ ಆಯ್ತಾ? ಆಲ್ಮೋಸ್ಟು ನೋಡ್ಕೊಳ್ಳಿ ಎಲ್ಲವನ್ನ. ಸೊ ವೇಟ್ ಮಾಡಿ. ಸೊ ನೋಡ್ಕೊಳ್ಳಿ, ದ್ವಿತಳೀಕರಣ ಕೇಳ್ಬೋದು. ಪುನೇಟ್ ಚೌಕ ಬರೆಯಿರಿ, ಅನುಪಾತ ಬರೆಯಿರಿ ಕೇಳ್ಬೋದು. 4 ಮಾರ್ಕ್ಸಿಗೆ ಕೇಳ್ಬೋದು. ಅರ್ಥ ಆಯ್ತಾ? ಇನ್ನು ಮಾನವರಲ್ಲಿ ಲಿಂಗ ನಿರ್ಧಾರ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಲೇಬೇಕು. ಮಿಸ್ ಮಾಡದೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಅರ್ಥ ಆಯ್ತಾ? ಸೊ ಇದು ಎಲ್ಲಿಗೆ ಎಂಡ್ ಆಗ್ತದೆ. ಪಿ ಡಿ ಎಫ್ ಟೆಲಿಗ್ರಾಮ್ ಅಪ್ಲೈ ಹಾಕಿರ್ತೀನಿ, ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ.